ನಮಸ್ಕಾರ ಸರ್. ನಮ್ಮ ಹೆಸರು ಎನ್ ದೊಡ್ಡಮನಿ ಸರ್ ಅಂತೇಳಿ ಕೊಪ್ಪಳ ಡಿಸ್ಟ್ರಿಕ್ಟ್ ಕುಕ್ನೂರಿಂದ ಬಂದಿರತಕ್ಕಂಥ ವ್ಯಕ್ತಿ. ಸಾವಯವ ಕೃಷಿ ಬಗ್ಗೆ ನಿಮ್ಗೊಂದು ಒಳ್ಳೆ ಮಣ್ಣನ್ನು ಪರಿಶೀಲನೆ ಮಾಡಿ ಅದು ಯಾವ ಥರ ಮಣ್ಣಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕರ್ಲ್ ಭೂಮಿ ಅಂದರೆ ಈಗ ನೋಡಿ ನ್ಯಾಚುರಲಿಗೆ ಬಂದಂಥ ಎರೆ ಭೂಮಿನೇ ಇದು ನೀರಿನ ಜಾಗದಾಗ ಆಡಿ ಸೊ ಇದೇನಿಗೈತೆ ಅಂದರೆ ಒಂದು ರತಿ ಕರ್ಲ್ ಭೂಮಿದಾಗ ಆಗೈತೆ. ಸೊ ಇದ್ರೊಳಗೆ ಏನಾಗ್ತೈತಿ, ನೀರಿನ ತೇವಾಂಶ ಹಿಡಿದಿಟ್ಕೊಳ್ತೈತಿ, ನೀರು ಬಿಟ್ಕೊಡಂಗಿಲ್ಲ, ಆ ಭಾಗದಾಗ ಬೆಳೆನೂ ಕೂಡ ಕುಂಠಿತ ಆಗುತ್ತೆ. ರೈಟ್ ಸರ್? ಸೊ ಅದಕ್ಕೋಸ್ಕರ ಇವತ್ತು ನಾವೊಂದು ನಮ್ಮ ಕಂಪ್ನಿಯಲ್ಲಿ ಇರ್ತಕ್ಕಂಥ ಸಾವಯವ ಗೊಬ್ಬರನ ಇದ್ರೊಳಗೆ ಹಾಕಿ ಇದು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ರಾಪನ್ನು ಮಣ್ಣು ಪರಿಶೀಲನೆ ಮಾಡಿ ತೋರಿಸ್ತಾ ಇದೀವಿ. ಇದು ಫಸ್ಟ್ ಟೈಮ್ ಅಲ್ಲಿ ಈ ಕಡೆ ನಿಮ್ಮ ಹೊಲಕ್ಕೆ ಬಂದಿದ್ವಿ ಸರ್. ಅದು ಗದಗ ಡಿಸ್ಟಿಕ್, ಗದಗ ತಾಲೂಕು ಸರ್. ಆರ್ತಿ ಊರು ಸರ್ ಇಲ್ಲಿ. ಸೊ ಆರ್ತಿ ಊರಲ್ಲಿ ನಾವು ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಗೊಂದು ಸಾಯಿಲ್ ಟೆಸ್ಟನ್ನು ನಾವು ಮಾಡ್ತಾ ಇದ್ವಿ. ಇದು ಅಗ್ರಿ ಅಕ್ವಾಜೆಲ್ ಅಂತೇಳಿ. ಸೊ ಇದು ಹೆಂಗೈತೆ ಅಂದರೆ ಪೋಡ್ ಥರ ಇರುತ್ತೆ. ಇದು ಎಕರೆಗೆ ಈ ಕರ್ಲ್ ಭೂಮಿ ಇರುವಾಗ 2 ಪ್ಯಾಕೆಟ್ ಎಕರೆಗೆ ಬಳಕೆ ಮಾಡಬೇಕು. ಸೊ 1 ರಿಂದ 2 ಇದನ್ನು ಬಳಕೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಕ್ಚುಲಿ ಅಂತಂದರೆ ಇದು ನಮಗೆ ರವೆ ಇದ್ದಂಗಿದೆ. ಸೊ ನೋಡಿ, ರವೆ ಇದ್ದಂಗಿದೆ. ಸೊ ಇದನ್ನು ಯಾವ ರೀತಿ ಅಂದರೆ ಇದು ಹರಳು ರೂಪದ ಗೊಬ್ಬರನ ಇದರೊಳಗೆ ಹಾಕಿಬಿಡ್ತೀವಿ ನಾವು. ಸೊ ಇದ್ರೊಳಗೆ ಹಾಕಿ ಇದ್ರೊಳಗೆ ನಾವು ಇದು ನೋಡ್ತಾ ಅಂತಂದರೆ ಸುಮ್ಮನೆ ನಾವು ಭೂಮಿಗೆ ಗೊಬ್ಬರ ಕೊಡ್ತೀವಿ, ನೀರು ಕೊಡ್ತೀವಿ, ಅದ್ರ ಬೆಳೆ ಬರಲಿ ಅಂತ ವೇಟ್ ಮಾಡ್ತೀವಿ. ಸೊ ಆದರೆ ಇದ್ರದ್ದು ಏನು ಚೇಂಜಸ್ ಆಗುತ್ತೆ ಅನ್ನೋದ್ರ ಕನ್ಫರ್ಮೇಷನ್ ತೋರಿಸ್ತೀವಿ. ಇದು ವೈಜ್ಞಾನಿಕ ಮತ್ತು ತಂತ್ರಜ್ಞಾನಿಕವಾಗಿ ಬಂದಿರತಕ್ಕಂಥ ಗೊಬ್ಬರ. ಯಜಮಾನ್ರೆ, ಇದು ತೋಟಕ್ಕೆ ನೀರು ಹೆಂಗೆ ಹಾಕ್ತೀವಿ ಸರ್, ಸೇಮ್ ಹಂಗೆ ಹಾಕಾದ್ರಿ. 1 ಟೈಮ್ ಇದಕ್ಕೆ ನೀರು ಹಾಕೋಣ. ಸೊ ಅದೇ ಸೇಮ್ ಇದೆ ಗೊಬ್ಬರ, ಒಂದೇ ಹೊಲದೊಂದು ಮಣ್ಣಿದು. ಇದಕ್ಕೆ ನಾವು ಅಕ್ವಾಜೆಲ್ ಅನ್ನು ಮಿಶ್ರಣ ಮಾಡಿದ್ದೀವಿ. ಸೊ ಇದಕ್ಕೆ ಮಿಶ್ರಣ ಮಾಡಿಲ್ಲ. ಸೊ ಇದಕ್ಕೆ ನೀರು ಹಾಕ್ತೀವಿ. ಸೊ ಇದಕ್ಕೂ ನೀರು ಹಾಕಿದೀವಿ. ಸೊ ಈಗ ಏನಾಗ್ತೈತಿ, ನೀರು ಜಾಸ್ತಿ ಏನಾಗ್ತೈತಿ, ನೀರಿನ ತೇವಾಂಶನ ಹಿಡಿದಿಟ್ಕೊಂಡು ಈ ಭಾಗದಾಗ ಕೆಲವೊಂದಿಷ್ಟು ನೀರನ್ನ ಬಿಡುತ್ತೆ. ಆದ್ರೆ ಮಣ್ಣು ಇದು ಕರ್ಲ್ ಭೂಮಿ ಆಗಿ ಬರ್ತಕ್ಕಂಥ ಬೆಳೆ ಕೂಡ ಕುಂಠಿತ ಆಗ್ತದೆ. ಸೊ ಹಾಗಾಗಿ ಈ ಗೊಬ್ಬರಗಳನ್ನ ಮಿಶ್ರಣ ಮಾಡಿದ್ರೆ ಭೂಮಿ ಹೆಂಗ ಮೃದು ಆಗ್ತೈತಿ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಮಾಹಿತಿಯನ್ನು ತೋರಿಸ್ತಾ ಇದ್ದೀವಿ. ಸೊ 1 ಟೈಮ್ ನೀರು ಕೊಟ್ವಿ, 2ನೇ ಟೈಮ್ ಇದಕ್ಕೆ ನೀರು ಕೊಡ್ತಾ ಇದೀವಿ. ಸೊ ಇದು 1 ಟೈಮ್ ನೀರಾಗಿದೆ. ಇದಕ್ಕೂ ಕೂಡ 2ನೇ ಟೈಮ್ ನೀರು ಕೊಡ್ತೀನಿ. ನೋಡ್ರಿ, ಒಂದೇ ತಟ್ಟೆಯಲ್ಲಿ ಇದು 2 ತಟ್ಟೆ ಇದೆ, 2ಕ್ಕೂ ಸಮಭಾಗ ನಾನು ಮಣ್ಣು ಹಾಕಿದ್ದೀನಿ. ಸೊ ಇದಕ್ಕೂ ನೀರು ಕೊಟ್ಟಿದ್ದೀವಿ, ಇದಕ್ಕೂ ನೀರು ಕೊಟ್ಟಿದ್ದೀವಿ. ಇದನ್ನ ನೀರಿನ ತೇವಾಂಶ ಹಿಡಿದಿಟ್ಕೊಂಡು ಬ್ಯಾಡಾಗಿದ್ದ ನೀರನ್ನ ಹೊರಗಡೆ ಬಿಡಕ ಇದು ಸಾಧ್ಯತೆ ಮಾಡಿ ತೋರಿಸ್ತೈತಿ. ಇದು ಅಕ್ವಾಜೆಲ್ ಹಾಕಿರ್ತಕ್ಕಂಥ ಮಣ್ಣೊಳಗೆ ನಾವು ನೀರು ಹಾಕ್ತೀವಿ. ನೀರನ್ನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು ನೀರು ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ ಮಣ್ಣು ಮೃದು ಮಾಡಿ ಬಿಟ್ಬಿಡುತ್ತೆ. ಗೊಬ್ಬರ ಆಯ್ತು, ಔಷಧ ಆಯ್ತು. ಸೊ ಇದೇನ್ ಮಾಡುತ್ತೆ, ನೀರನ್ನ ಸ್ಟೋರ್ ಮಾಡ್ಕೊಂಡು ಭೂಮಿ ಫಲವತ್ತತೆನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೈತಿ. ಸೊ ಇದಕ್ಕೆ ನೀವು 3 ಟೈಮ್ ನೀರು ಕೊಟ್ಟೆ, ಇದು 2 ಟೈಮ್ ಕೊಟ್ಟಿದ್ದೀನಿ. ಇನ್ನೊಂದು ಟೈಮ್ ಕೊಡ್ಬೇಕು. ಸೊ ನೀರು ಕೊಟ್ಟು ಸೊ ಅದೇ ಥರ ಇದಕ್ಕೂ ಕೂಡ ನೀರು ಹಾಕನ್ರಿ. ಇದು 3 ಆಗಿದೆ, 3 ಆಗಿದೆ, 4ನೇ ಟೈಮ್. ಇದು 4ನೇ ಟೈಮ್ ನೀರು ಕೊಡ್ತಾ ಇದ್ದೀವಿ. ಸರ್ 4 ಟೈಮ್ ನೀರು ಕೊಟ್ಟರೆ ನೀರು ಬರ್ತಾ ಇದೆ ಹೊರಗಡೆ? ಇಲ್ಲ. ಸೊ 3 ಟೈಮ್ ಕೊಟ್ಟಿದ್ದು ಹೊರಗೆ. ಸೊ ಹಾಗಾದ್ರೆ 4ನೇ ಟೈಮ್ ಇದಕ್ಕೂ ಒಂದ್ಸರಿ ನೀರು ಕೊಟ್ಟು ನೋಡೋಣ. ಯಾಕೆ ಈ ತರ ನೀರು ಹೋಗ್ತೈತೆ ಅನ್ನೋದ್ರ ಬಗ್ಗೆ ಅದನ್ನ ಹೇಳ್ಬಿಡ್ತೀವಿ. ನಾವು ದುಬಾರಿ ಗೊಬ್ಬರ ತಗೊಂಡ್ರೆ ದುಬಾರಿ ಆಗ್ಲಿ ಗೊಬ್ಬರ, ಸಸ್ತಾ ಆಗ್ಲಿ ಗೊಬ್ಬರ, ಹೊಲಕ್ಕೆ ಗೊಬ್ಬರ ಹಾಕ್ತಿವಿ, ಇದಕ್ಕೆ ಸ್ಪ್ರೇ ಕೊಡ್ತೀವಿ. ಹೆಚ್ಚಿನ ಮಟ್ಟಕ್ಕೆ ಏನಾಗ್ತೈತಿ, ಹೋಗುವಂತ ನೀರೊಳಗ ನಾವು ಗೊಬ್ಬರ ಕೊಟ್ಟಿರ್ತದನ್ನ ಎಲ್ಲ ಹರಿದೋಗ್ಬಿಡ್ತದೆ. ಹಂಗಾಗಿ ಈ ಗೊಬ್ಬರನ ಭೂಮಿಗೆ ಬಳಸೋದ್ರಿಂದ ತೇವಾಂಶ ಕಾಪಾಡುತ್ತ, ಒಂದು ಭೂಮಿಯನ್ನ ಸಮೃದ್ಧಿ ಮಾಡತೈತಿ, 2ನೇದು ಫಲವತ್ತ ಭೂಮಿ ಆಗ್ತೈತಿ, 4ನೇದು ಏನಂತಂದ್ರೆ ಕೊಟ್ಟಂತ ಯಾವ್ದೇ ಗೊಬ್ಬರ ಆಗ್ಲಿ ಸ್ಪ್ರೇ ಆಗ್ಲಿ ಹಿಡಿದಿಟ್ಕೊಂಡು ಕೆಲಸ ಮಾಡಿ ಅದು ಬೆಳೆಗೆ ಅನುಕೂಲ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೈತಿ. ಸೊ ಅದಕ್ಕೋಸ್ಕರ ವಾಟರ್ ಹೋಲ್ಡಿಂಗ್ ಇರತಕ್ಕಂಥ ಕೆಪಾಸಿಟಿ, ಆಮೇಲೆ ಇದು ಗೊಬ್ಬರವನ್ನ ಈ ತರ ನಾವು ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಯಾವುದೇ ಅಡ್ಡ ಪರಿಣಾಮಗಳು ಬರುವುದಿಲ್ಲ.
ರೋಗದಿಗಳು ಕಮ್ಮಿ. ಸೊ ಕೊಟ್ಟಂತ ಗೊಬ್ಬರ ನಮ್ ಕೆಲಸ ಮಾಡ್ತೈತಿ, ನೀರಿನ ಅಂಶನ ಜಾಸ್ತಿ ಹಿಡಿದಿಟ್ಕೊಳ್ತೈತಿ. ಆಮೇಲೆ ಜಾಸ್ತಿ ನೀರು ಹಾಕಿದ್ವಪ್ಪ ಅಂದಾಗ ಈ ಭೂಮಿ ಹಾಳಾಗುತ್ತೆ ಅನ್ನಂಗೆ ಇರಂಗಿಲ್ಲ. ನೀರು ಎಷ್ಟು ಬೆಳೆ ಬೇಕು ಅಷ್ಟು ಮಾತ್ರ ಬೆಳೆ ಕೊಟ್ಟು ಮಿಕ್ಕಿದ್ದನ್ನ ಕೆಳಗೆ ಇಂಗಿಸುತ್ತೆ ನೀರು, ಭೂಮಿಗೆ ಬಿಟ್ಬಿಡುತ್ತೆ. ರೈಟ್ ಸರ್. ಸೊ ಇದ್ರೊಳಗೆ ನೋಡೋದಂತಂದ್ರೆ ಈಗ ನಿಮ್ಗೆ ಗೊತ್ತಾಗ್ತದೆ ನೀರು ಹರಿದೊಂಡು ಬಿಡೋದೆ. ಸೊ ಇದ್ರೊಳಗೆ ಬೆಳೆನೂ ಬರೋದಕ್ಕೆ ಇದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಇದನ್ನ ಬಳಕೆ ಮಾಡಿದ್ರೆ ಇದು ಎಷ್ಟು ನೀರು ಇಟ್ಕೋಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಬಿಟ್ಬಿಡುತ್ತೆ ಸರ್. ಯಜಮಾನ್ರೆ ಕೈ ಕೊಡಿ, ಹಾಕ್ಬೋದಲ್ಲ ಕೈ ಮೇಲೆ? ಸ್ವಲ್ಪ ಮುಂದೆ ಬನ್ನಿ. ನಿಮ್ಮ ಹೆಸರೇನಂದ್ರಿ? ನೀಲಪ್ಪಣ್ಣವ್ರೆ. ಸೊ ಇದು ಮಣ್ಣು ಈ ಕಡೆ ಇಟ್ಕೋರಿ. ಮಣ್ಣು ಹೆಂಗಿದೆ ಅಂತ ಚೆಕ್ ಮಾಡ್ರಿ, ಬಿಟ್ಟು ನೋಡ್ರಿ. ಅದು ಹೆಚ್ಚಿಗೆ ನೋಡು ಅಂದ್ರೆ ಹೆಂಗ ಅನಿಸ್ತದೆ. ನೀವು ಕಲ್ಲು ಕಡ್ಡಿ ಕಸ ಎಲ್ಲ ತಂದಿದ್ರಲ್ಲ, ಅದು ಹೆಂಗ ಅನಿಸ್ತದೆ? ಬರ್ತಾ ಹತ್ತತ್ತ ಕೈಗೆ ಮಿದು ಆಗೈತೆ. ಸೊ ಈ ಭೂಮಿ ಈ ತರ ಇತ್ತಂದ್ರೆ ಬೆಳೆ ಚಲೋ ಬರುತ್ತಾ? ರೈಟ್. ಅದನ್ನ ಇದ್ರೊಳಗೆ ಹಾಕ್ರಿ. ಇದ್ರೊಳಗೆ ನೀವ ಕೈ ಆಡಿಸ್ಬಿಡ್ರಿ. ಕೈಗೆ ಹತ್ತೈತಿ. ಏನ್ ಕೈಗೆ ಹತ್ತತ್ತ ಅದ್ರಾಗ? ಅದ್ರೊಳಗೆ ಇದ್ರೊಳಗೆ ಈಚೆಗಾಡ್ರಿ. ಏನ್ ಡಿಫ್ರೆಂಟ್ ಕೈಗೆ ಹತ್ತತ್ತೆ ಅದನ್ನ ಹೇಳ. ಬೇಸಿಗೆ ಹೆಚ್ಚಿಗೆ ಹಿಂಗೆ ಅದ ಏನು ಹತ್ತತ್ತನೋ ಇಲ್ಲಿ ನೋಡೋದ್ರಾಗ ಹಳ್ಳು ಪಳ್ಳು ನೀ ಏನೇನೋ ತೆಗೆದಿಲ್ಲ ಹತ್ತತ್ತು ಏನು ಪೂರ ಮುದುಕಲಾಗಿತ್ತು ಅದನ್ನ ಹೇಳು. ಕೈ ಹತ್ತಲ್ರಿ ಸರ, ಹಾಂ ಇದು ಐತಿ. ಇದು ಕೈಗೆ ಹತ್ತೈತ್ರಿ, ಹಳ್ಳ ಹತ್ತೈತಿ. ಹೌದಲ್ರಿ? ಕಡ್ಡಿ ಕಸ ಕಲ್ಲು ಮಣ್ಣು ಎಲ್ಲ ಹತ್ತತ್ತ. ಆದ್ರೆ ಇದ್ರೊಳಗೆ ನೀರು ಹೆಚ್ಚೈತಿ. ಅದಕ್ಕೆ ಎಷ್ಟು ನೀರು ಹಾಕಿನಿ, ಅದಕ್ಕೂ ಇದಕ್ಕೂ ಹೆಚ್ಚಿನ ನೀರು ಹಾಕಿದ್ದೀನಿ. ಸೊ ಎರಡು ಭೂಮಿಯನ್ನು ಬರುವಂತದ್ದು ಭೂಮಿ ಆಗಿದ್ದೆ ಯಾವುದು? ಹಾಕಿದ್ದು ಎಷ್ಟು ಗೊಬ್ಬರ ನಾವು ಇಷ್ಟೇ ಹಾಕಿದ್ವಿ. ಸೊ ಇದು ಈ ತರ ನಾವು ಬಳಕೆ ಮಾಡ್ಕೋಬೋದ ಮಾಡ್ಕೋಬಾರ್ದ? ಮಾಡ್ಕೋಬೇಕು. ಎಷ್ಟು ಎಕರೆ ಇದು ಭೂಮಿ ಇಲ್ಲಿ ಸರ್ದು? 7 ಎಕರೆ. ಸರ್ ಹೆಸರೇನ್ರಿ? ರಾಜು ಸರ್. ರೈಟ್. ಈಗ 7 ಎಕರೆ ಐತಲ್ಲ, 7 ಎಕರೆದಾಗ ಇದು 1 ಎಕರೆ ಆದ್ರೆ ಮಾಡ್ಬೋದಲ್ಲ ನಾವು? ಮಾಡ್ಕೊಂಡು ನೋಡ್ಬೋದಲ್ಲ ಸ್ಯಾಂಪಲ್ ಆಗಿ? ರೈಟ್ ಸರ್. ಈಗ ಸರ್ಗೆ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ರಾಜಶೇಖರ್ ಕಲ್ಲೂರ್ ಅಂತಂದು ವಕೀಲರು ಅಲ್ರಿ ಸರ್? ರೈಟ್ ಸರ್. ಸರ್ ಇದು ನೀವು ಮಣ್ಣನ್ನ ನೀವು ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ನಿಮ್ಗೆ ಏನು ಅನ್ಸ್ತದೆ ಒಂದ್ಸಲ ಸಂಜೆ ಬಂದ ರಿಸಲ್ಟ್ ಹೇಳ್ರಿ. ಈಗ ನೀವು ಗೊಬ್ಬರ ಹಾಕಿದಂಥದ್ದು ಭೂಮಿ ಫಲವತ್ತತೆ ಮತ್ತು ಮಿದು ಆಗಿದೆ. ಹಾಂ ಮಿದು. ಬಟ್ ಇದರಲ್ಲಿ ಏನೈತಿ ಹಳ್ಳು ಇವೆಲ್ಲ ಸಿಗ್ತಾವ ಕೈಗೆ, ಬಟ್ ಇದ್ರಾಗ ಸಿಗ್ತಾ ಇಲ್ಲ. ಅಂದ್ರೆ ಸ್ಮೂತ್ ಅದ. ಒಂದ್ಸರಿ ನೀವು ನೀರು ಹಾಕ್ರಿ ಸರ್, ಎರಡು ಭೂಮಿಗೆ ನೀರು ಹಾಕ್ರಿ.